ಪಾಯಿಂಟ್ ನಂಬರ್ 11, ಪಾಯಿಂಟ್ ನಂಬರ್ 12 ಅಗೆದರೂ ಏನೂ ಸಿಕ್ಕಿರಲಿಲ್ಲ. ಇದರ ನಡುವೆನೇ ಅನಾಮಿಕ ವ್ಯಕ್ತಿ ಪಾಯಿಂಟ್ ನಂಬರ್ 11A ಅನ್ನುವ ಹೊಸ ಜಾಗವನ್ನು ತೋರಿಸಿದ. ಆದರೆ ಅಲ್ಲಿ ಅಗೆದ ನಂತರವೂ ಕೂಡ ಬಂಗ್ಲೆಗುಡ್ಡದಿಂದ SIT ತಂಡ ವಾಪಸ್ ಬರಿಗೈಲಿ ಬಂದಿರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಗುಡ್ಡದಲ್ಲಿರುವ ಮೂಳೆಗಳು. ಧರ್ಮಸ್ಥಳದ ಬಂಗ್ಲೆಗುಡ್ಡೆಯ ಅರಣ್ಯ ಪ್ರದೇಶದಲ್ಲಿ ಈ ಅನಾಮಿಕ ದೂರುದಾರ ಹಾಕಿದ್ದಂತಹ ಪಾಯಿಂಟ್ಗಳನ್ನು ಹುಡುಕಿ ತೆಗೆದಾಗ ಅಲ್ಲಿ ಅಗೆದು ನೋಡಿದಾಗ ಯಾವುದೇ ರೀತಿಯಂಥ ಮೂಳೆಗಳು ಸಿಕ್ಕಿಲ್ಲ. ಬಂಗ್ಲೆಗುಡ್ಡೆಯಲ್ಲಿ ಮೂಳೆಗಳು ಸಿಕ್ಕಿವೆ ನಿಜ, ಅಲ್ಲಿ ಅಸ್ಥಿಪಂಜರ ಸಿಕ್ಕಿದೆ ನಿಜ. ಆದರೆ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರುವಂತಹ ಅಸ್ಥಿಪಂಜರ ಈ ದೂರುದಾರ ಮೊದಲು ಗುರುತು ಹಾಕಿದ್ದಂತಹ ಪಾಯಿಂಟ್ನ ಒಳಗಿಂದ ಬಂದಿರಲಿಲ್ಲ. ಅದು ಮೇಲ್ಗಡೆ ಸಿಕ್ಕಿದ್ದಂತಹ ಒಂದು ಅಸ್ಥಿಪಂಜರ ಸಿಕ್ಕಿದೆ. ಆದರೆ ಬಂಗ್ಲೆಗುಡ್ಡೆಯಲ್ಲಿ ಹಾಗಾದರೆ ನಿಜಕ್ಕೂ ಶವಗಳನ್ನು ಹೂತಿಡಲಾಗಿದೆಯೇ ಇಲ್ಲವೇ, ಈ ಪ್ರಶ್ನೆ ಇದ್ದೇ ಇದೆ. ಯಾಕಂದರೆ ಪಾಯಿಂಟ್ ನಂಬರ್ 6 ಹೊರತುಪಡಿಸಿದರೆ ಉಳಿದ ಯಾವುದೇ ಪಾಯಿಂಟ್ಗಳಲ್ಲಿ ಬಂಗ್ಲೆಗುಡ್ಡೆಯಲ್ಲಿ ಅಗೆದಿರುವಂತಹ ಪಾಯಿಂಟ್ಗಳ ವಿಚಾರಕ್ಕೆ ಬಂದಾಗಲೂ ಕೂಡ ಬಂಗ್ಲೆಗುಡ್ಡೆಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಮೂಳೆಗಳು, ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಆ ಪಾಯಿಂಟ್ಗಳಲ್ಲಿ ಸಿಕ್ಕಿಲ್ಲ, ಆ ಪಿಟ್ಗಳಲ್ಲಿ ಸಿಕ್ಕಿಲ್ಲ, ಅಲ್ಲಿ ಗುಂಡಿ ತೋಡಿದಾಗ ಸಿಕ್ಕಿಲ್ಲ ಅನ್ನುವಂಥದ್ದು ಬಹಳ ಮಹತ್ವದ್ದಾಗಿದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ರಹಸ್ಯವಾಗಿ ಉಳಿದಿರುವಂತಹದ್ದು ಶೋಧ. ಯಾಕಂದರೆ SIT ತಂಡ ನಿರಂತರವಾಗಿ ಯಾವ್ಯಾವ ಪ್ರದೇಶಗಳನ್ನು ಆತ ತೋರಿಸ್ತಾ ಇದ್ದಾನೋ ಆ ಎಲ್ಲ ಪ್ರದೇಶಗಳಲ್ಲೂ ಕೂಡ ಭೂಮಿಯನ್ನು ಅಗೆದು ಅಲ್ಲಿ ಹುಡುಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಪಾಯಿಂಟ್ 11 ಕೂಡ ಯಾವುದೇ ಅಸ್ಥಿಪಂಜರಗಳು ಸಿಕ್ಕಿಲ್ಲ. 3 ಅಡಿಯನ್ನು ಅಗೆದರೂ ಕೂಡ ಅಲ್ಲಿ ಅಸ್ಥಿಪಂಜರದ ಕುರುಹು ಸಿಗಲಿಲ್ಲ. ಹೀಗಾಗಿ ಉತ್ಖನನಕ್ಕೆ ಬ್ರೇಕನ್ನು ಹಾಕಲಾಗಿದೆ. ಯಾಕಂದರೆ ಆತ ಸರಿಸುಮಾರು ಈ ಭಾಗಗಳಲ್ಲಿ ತಾನು ಕೂತಿದ್ದೀನಿ ಅಂತ ಹೇಳ್ತಾ ಇರುವಂತಹ ಶವಗಳ ಆಳ 2 ರಿಂದ 3 ಅಡಿ ಅಷ್ಟೇ, ಅದಕ್ಕಿಂತ ಜಾಸ್ತಿ. ಯಾಕಂದರೆ ಗುಡ್ಡ ಪ್ರದೇಶದಲ್ಲಿ ಅದಕ್ಕಿಂತ ಜಾಸ್ತಿ ಮಣ್ಣು ಸವೆತ ಆಗೋದಕ್ಕೆ ಚಾನ್ಸಸ್ ಇಲ್ಲ, ಅಥವಾ ಅಲ್ಲಿ ಮಣ್ಣು ಬಂದು ತುಂಬಿಕೊಳ್ಳೋದಕ್ಕೂ ಕೂಡ ಚಾನ್ಸಸ್ ಕಡಿಮೆ ಇದೆ. ಇಳಿಜಾರು ಪ್ರದೇಶ, ಗುಡ್ಡ ಪ್ರದೇಶಗಳಲ್ಲಿ ಈ ರೀತಿಯಾಗಿ ಜಾಸ್ತಿ ಆಳದವರೆಗೆ ಆತ ಅಗೆದು ನಂತರ ಅಲ್ಲಿ ಸಮಾಧಿ ಮಾಡಿರುವಂಥದ್ದು ಸಾಧ್ಯವೂ ಇಲ್ಲ. ಆತನೇ ಹೇಳ್ತಿರೋ ಪ್ರಕಾರ ಸರಿಸುಮಾರು 3 ಅಡಿ. ಈಗ 3 ಅಡಿ ಅಗೆದರೂ ಕೂಡ ಅಲ್ಲಿ ಯಾವುದೇ ಶವದ ಕುರುಹು ಸಿಕ್ಕಿಲ್ಲ ಅಂತ ಹೇಳಿ ಅದನ್ನು ಬ್ರೇಕ್ ಮಾಡುವಾಗ, ಅಂದರೆ ಅಲ್ಲೊಂದು ಬ್ರೇಕ್ ತಗೊಂಡಾಗ, ಇಲ್ಲ ನಾವಿಲ್ಲಿ ಕಂಟಿನ್ಯೂ ಮಾಡೋದು ಬೇಡ ಅಂತ ಹೇಳುವಂಥ ನಿರ್ಧಾರಕ್ಕೆ ಬಂದಾಗ ಸಹಜವಾಗಿಯೇ ಈ ದೂರುದಾರನ ಮನವಿಯನ್ನು, ಆತನ ಮಾತುಗಳನ್ನು ಕೇಳಿ ಆತನ ಒಪ್ಪಿಗೆಯನ್ನು ಪಡ್ಕೊಂಡೇ ಅಲ್ಲಿ ಆ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿರುವಂತಹದ್ದು ಬಹಳ ಮಹತ್ವದ್ದಾಗಿದೆ. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಆತನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಅಗಿಬೇಕಾಗುತ್ತೆ. ಇದರ ನಡುವೆ ಪಾಯಿಂಟ್ ನಂಬರ್ 13 ಆತ ಮೊದಲೇ ಗುರುತು ಹಾಕಿಸಿದ್ದ ಆ ಪ್ರದೇಶದಲ್ಲೂ ಕೂಡ ಅಗೀತಾರ, ಅಲ್ಲಿ ಭೂಮಿಯನ್ನು ಅಗೆದು ನೋಡ್ತಾರಾ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಯಾಕಂದರೆ ಈ ಪ್ರದೇಶದಲ್ಲಿ ಬಹಳಷ್ಟು ಜನರನ್ನು ಹೂತಿದ್ದೇನೆ, ಸರಿಸುಮಾರು 8 ಜನರನ್ನು ಹೂತಿದ್ದೀನಿ ಅಂತ ಹೇಳ್ಕೊಂಡು ದೂರುದಾರ ಹೇಳ್ತಾ ಇದ್ದಾರೆ. ಆದರೆ ಪ್ರಶ್ನೆ ಇರುವಂಥದ್ದು, ಈ ಭಾಗದಲ್ಲಿ 2019ರಲ್ಲಿ ಬಂದಂತಹ ಮಹಾಪ್ರವಾಹದ ಸಂದರ್ಭದಲ್ಲಿ ಇಡೀ ಮಣ್ಣು ಕೊಚ್ಚಿ ಹೋಗಿದೆ. ಹೀಗಿರುವಾಗ ಅದರ ನಡುವೆನೇ ಬೇರೆ ಮಣ್ಣನ್ನು ತಂದು ತುಂಬಿಸಿದ್ದಾರೆ. ಅಲ್ಲಿ ಇಂತಹ ಜಾಗದಲ್ಲಿ ಈಗ ಇರೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆಯೂ ಕೂಡ SITಯನ್ನು ಕಾಡ್ತಾ ಇದೆ. ಇದೇ ಕಾರಣಕ್ಕಾಗಿ SIT ತಂಡದವರು ಕೂಡ ಮುಂದೇನು ಅನ್ನೋದರ ಬಗ್ಗೆ ಬೆಳ್ತಂಗಡಿ SIT ಕಚೇರಿಯಲ್ಲಿ ಮ್ಯಾರಥಾನ್ ಮೀಟಿಂಗ್ ನಡೆದಿದೆ. ಅಧಿಕಾರಿಗಳೊಂದಿಗೆ SIT ಮುಖ್ಯಸ್ಥರು ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯಲ್ಲಿ ಯಾವ ತೀರ್ಮಾನಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗಿದೆ. ಈಗ ಪಾಯಿಂಟ್ ನಂಬರ್ 11A, ಇದರ ರಹಸ್ಯ ಏನಿತ್ತು, ಯಾಕೆ ಈ ಪಾಯಿಂಟ್ 11A ಅನ್ನುವಂಥದ್ದು ಹುಟ್ಟುಕೊಳ್ತು ಅನ್ನೋದು ಕೂಡ ಬಹಳ ಮುಖ್ಯ. ಧರ್ಮಸ್ಥಳದ ಕಾಡಿನಲ್ಲಿ ಬಂಗ್ಲೆಗುಡ್ಡೆಯಲ್ಲಿ ಇವರು ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿನೇ ಈ ದೂರುದಾರ ಹೇಳ್ತಾನೆ, ಧರ್ಮಸ್ಥಳದ ಕಾಡೊಳಗೆ 12 ಪಾಯಿಂಟ್ಗಳಲ್ಲಿ SIT ಮೊದಲಿಗೆ ಶೋಧ ಕಾರ್ಯವನ್ನು ಮಾಡಿತ್ತು. ಆತ ಹಾಕಿದ್ದಂತಹ, ಅಂದರೆ ನೇತ್ರಾವತಿ ನದಿ ತೀರದಲ್ಲಿ ಮತ್ತು ಬಂಗ್ಲೆಗುಡ್ಡೆಯಲ್ಲಿ 2 ಕಡೆ ಸೇರಿರ್ತಕ್ಕಂತಹ ಒಟ್ಟು 12 ಪಾಯಿಂಟ್ಗಳಲ್ಲೂ ಕೂಡ ಅಗಿಲಾಗಿತ್ತು. ಆತನಿಗೆ ಬಹಳ ವಿಶ್ವಾಸ ಇದ್ದಂಥದ್ದು ಪಾಯಿಂಟ್ ನಂಬರ್ 11 ಮತ್ತು 12ರಲ್ಲಿ ಮೂಳೆಗಳು ಸಿಕ್ಕೇ ಸಿಗ್ತವೆ, ಅಲ್ಲಿ ಅಸ್ಥಿಪಂಜರಗಳು ಇದೇ ಇದ್ದಾವೆ ಅಂತೇಳಿ. ಆದರೆ ಪಾಯಿಂಟ್ ನಂಬರ್ 11 ಅಗಿಯೋದಕ್ಕಿಂತ ಮುಂಚಿತವಾಗಿಯೇ ಒಂದು ಅಸ್ಥಿಪಂಜರ ಸಿಕ್ತು. ಅದೊಬ್ಬ
ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂತಹ ರೀತಿಯಲ್ಲಿ ಕಂಡು ಬಂದಿರುವಂತಹ ಅಸ್ಥಿಪಂಜರ ಸಿಕ್ಕಿತ್ತು. ಇದರ ನಡುವೆ 13ನೇ ಪಾಯಿಂಟ್ ಶೋಧಕ್ಕೂ ಮುಂಚಿತವಾಗಿ SIT ನಿರ್ಧಾರ ಬದಲಾಯಿತು. ಯಾಕಂದರೆ ಯಾವಾಗ 11 ಮತ್ತು 12ರಲ್ಲಿ ಶೋಧ ಕಾರ್ಯ ನಡೀತಾ ಇತ್ತು, ಆಗ ದೂರುದಾರನಿಗೆ ಅನಿಸಿದೆ ನಾನು ಇಲ್ಲಿ ಇನ್ನೊಂದು ಕಡೆಯಲ್ಲಿ ಹೂತಿಟ್ಟಿದ್ದೀನಿ ಅಂತೇಳಿ. ಈ ಕಾರಣಕ್ಕಾಗಿ ಆತ ಪಾಯಿಂಟ್ ನಂಬರ್ 11ರ ಪಕ್ಕದಲ್ಲಿ 11A ಅನ್ನುವಂತಹ ಸ್ಪಾಟನ್ನು ಗುರುತಿಸ್ತಾನೆ ಮತ್ತು ಅಲ್ಲಿ ಇವತ್ತು ಶೋಧ ಕಾರ್ಯ ನಡೆಯುತ್ತೆ. ಬಹುತೇಕ ಈತ ಕ್ಲೇಮ್ ಮಾಡ್ಕೊಂಡಿರೋ ಪ್ರಕಾರ ಈತ ಹೂತಿದ್ದಾನೆ ಅನ್ನೋದನ್ನು ನಾವು ನಂಬೋದಾದರೆ ಆತ ಹೂತಿರುವಂತಹ ಪ್ರದೇಶಗಳಲ್ಲಿ ಸರಿಸುಮಾರು 3 ಅಡಿಯ ಆಳದಲ್ಲಷ್ಟೇ ಆತ ಹೂತಿದ್ದಾನೆ ಅಂತೇಳಿ. ಹೀಗಾಗಿ ಆತನಿಗೂ ವಿಶ್ವಾಸ ಇದೆ, ಒಂದು ವೇಳೆ ಸಿಗಂಗಿದ್ರೆ 3 ಅಡಿ ಆಳದಲ್ಲಿನೇ ಸಿಗಬೇಕು ಅಂತೇಳಿ. ಬಹುತೇಕ 3 ಅಡಿಯಷ್ಟು ಇಲ್ಲೂ ಕೂಡ ಅಗೆದು ನೋಡಿದ್ದಾರೆ. 11A ಕೂಡ ಅಗೆದು ನೋಡಿದ್ದಾರೆ. ಈ ಪಾಯಿಂಟನ್ನು ಕೂಡ ಅಗೆದು ನೋಡಿದ್ದಾರೆ. ಬಂಗ್ಲೆಗುಡ್ಡೆಯ ಕಾಡಿನ ಒಳಕ್ಕೆ ಹೋಗಿ ಸುಮಾರು 100 ಮೀಟರ್ ಒಳ ಭಾಗದಲ್ಲಿ ಇದ್ದಂತಹ ಪಾಯಿಂಟ್ ಇದಾಗಿತ್ತು. ಹಾಗಾಗಿ ಇವತ್ತು ಅಲ್ಲಿ ಹೊರಗಡೆಯಿಂದ ಏನು ಪೊಲೀಸರು ಪರದೆಯನ್ನು ಎಳೆಯೋದಾಗಲಿದೆ ಅದು ಮಾಡಲಿಲ್ಲ. ಬದಲಿಗೆ ಕಾಡಿನ ಒಳಗಡೆ ಆತನ ಕರ್ಕೊಂಡು ಹೋಗಿ ಅಲ್ಲಿ ಅಗಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಬಂಗ್ಲೆಗುಡ್ಡೆ ಕಾಡಿನಲ್ಲೇ ಅಧಿಕಾರಿಗಳು ಶೋಧವನ್ನು ಮಾಡಿದ್ದಾರೆ. ಅಲ್ಲೇ ಊಟ ಅಲ್ಲೇ ಬಿಡಾರ. ಅಂದರೆ SIT ತನ್ನನ್ನು ಇದರಲ್ಲಿ ಬಹಳ ಸೀರಿಯಸ್ ಆಗಿ ತೊಡಗಿಸ್ಕೊಂಡಿದೆ, ಬಹಳ ಗಂಭೀರವಾಗಿ ಪ್ರಕರಣವನ್ನು ತೆಗೆದುಕೊಂಡಿದೆ. ಇಲ್ಲಿ ಸಿಗಬಹುದಾಗಿರುವ ಒಂದೊಂದು ಸಣ್ಣ ಮಾಹಿತಿಯನ್ನು ಹುಡುಕುವ ಪ್ರಯತ್ನವನ್ನು, ಅದನ್ನು ಬಯಲುಗೆಳೆಯುವಂತಹ ಪ್ರಯತ್ನವನ್ನು SIT ಕೂಡ ಮಾಡ್ತಾ ಇದೆ. ಯಾಕಂದರೆ ಒಂದು ತನಿಖೆ ಅಂತ ಹೇಳಿದ ಮೇಲೆ ನಾಳೆ ದಿವಸ ಯಾವುದೇ ಅನುಮಾನಗಳಿಗೆ ಎಡೆ ಮಾಡಿಕೊಡಬಾರ್ದು. ಅಲ್ಲಿ ಮೂಳೆ ಸಿಗಬಹುದು, ಸಿಗದೆಯೂ ಇರಬಹುದು. ಸಿಗದೇ ಇದ್ರೂ ಕೂಡ ಇಲ್ಲ ಅವರು ಕರೆಕ್ಟಾಗಿ ಹುಡುಕಿಲ್ಲ ಅಂತ ಹೇಳುವಂಥ ಅಸಮಾಧಾನ ಅಥವಾ ಅನುಮಾನ ಯಾರಿಗೂ ಇರಬಾರ್ದು. ಆ ಕೆಲಸವನ್ನು SIT ಮಾಡ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಈ ದೂರುದಾರ ಏನು ತೋರಿಸ್ತಾ ಇದ್ದಾನೆ ಪಾಯಿಂಟ್ಗಳನ್ನು, ಆತನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಅಲ್ಲಿ ಗುಂಡಿನ ಅಗೆಯಲಾಗುತ್ತಿದೆ, ಅಲ್ಲಿ ನೋಡಲಾಗ್ತಾ ಇದೆ. ಪಾಯಿಂಟ್ ನಂಬರ್ 6ರಲ್ಲಿ ಮಾತ್ರ ಮನುಷ್ಯನ ಮೂಳೆಗಳು ಸಿಕ್ಕಿತು. ಹಾಗಾದರೆ SIT ಇಲ್ಲಿ ಯಾವ ಸ್ವರೂಪದಲ್ಲಿ ಆಕ್ಟಿವ್ ಆಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. DIG MN ಅನುಚೇತ್ ಅವರು ಸ್ಥಳದಲ್ಲೇ ಬೀಡು ಬಿಟ್ಟಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಬೆಳಗ್ಗೆನೆ ಮಳೆ ಬರ್ತಾ ಇದ್ರು ಕೂಡ ಅವರು ಅಲ್ಲೇನೆ ಓಡಾಡ್ತಾ ಏನು ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಂಗ್ಲೆಗುಡ್ಡ ಕಾಡಿನಲ್ಲೇ ಪಾಯಿಂಟ್ಗಳನ್ನು ಮಾಡಿ SIT ಶೋಧ ಕಾರ್ಯಾಚರಣೆಯನ್ನು ನಡೆಸಿದೆ. ಇವತ್ತು ನೋಡಿ, ದೂರುದಾರನಿಗೆ ಎಷ್ಟರ ಮಟ್ಟಿಗೆ ಆತನ ಮಾತುಗಳಿಗೆ ಇಲ್ಲಿ ಮನ್ನಣೆಯನ್ನು ಕೊಡಲಾಗ್ತಾ ಇದೆ ಅಂತ ಹೇಳಿದ್ರೆ, ಆತ 11 ಅಲ್ಲ 11ರ ಪಕ್ಕದಲ್ಲಿ ಇನ್ನೂ ಒಂದು ಪ್ರದೇಶ ಇದೆ ಅಂತ ಹೇಳಿದಾಗ ಸೀರಿಯಲ್ ನಂಬರನ್ನು ಆಲ್ರೆಡಿ ಕೊಟ್ಟಿರೋದ್ರಿಂದಾಗಿ 11ರ ಪಕ್ಕದಲ್ಲಿ ಸೂಚಿಸಿರುವಂಥ ಇನ್ನೊಂದು ಪಾಯಿಂಟನ್ನು 11A ಅಂತೇಳಿ ಪರಿಗಣಿಸಿ ಅಲ್ಲೂ ಕೂಡ ಶೋಧಿಸಿದ್ದಾರೆ. ಬೆಳ್ತಂಗಡಿಯ SIT ಕಚೇರಿಗೆ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಾಂತಿಯವರು ಭೇಟಿ ಕೊಟ್ಟಿದ್ದಾರೆ. ಪ್ರಣವ್ ಮೊಹಾಂತಿಯವರು ಮತ್ತೊಂದು ಬಾರಿ ಮಂಗಳೂರಿಗೆ ಹೋಗಿದ್ದಾರೆ, ಅಲ್ಲಿ ಬೆಳ್ತಂಗಡಿಗೆ ತೆರಳಿದ್ದಾರೆ, ಅಲ್ಲಿ SIT ಕಚೇರಿಯಲ್ಲಿ ಹೋಗಿ ಕುಳಿತಿದ್ದಾರೆ. ಅವರು ಕೂಡ ಬಹಳ ಮುಖ್ಯವಾಗಿ ಈವರೆಗೆ ತನಿಖಾ ಪ್ರಗತಿ, ಮುಂದಿನ ಯೋಜನೆ, ಸ್ಥಳ ಮಹಜರು ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚಿಸಲಾಗಿದೆ. ಅಂದರೆ ಈಗ ಒಂದು ಹಂತದ ಸ್ಥಳ ಮಹಜರನ್ನು ಈತರ ಮೂಲಕ ಮಾಡಿಸಿ ಗುರುತಿಸಿರುವಂತಹ ಪಾಯಿಂಟ್ಗಳು, ಅಲ್ಲಿ ನಡೆಸಿರುವಂತಹ ಶೋಧ, ಅಲ್ಲಿ ಗುಂಡಿಯನ್ನು ತೋಡುವಂಥದ್ದು ಇವೆಲ್ಲವೂ ಕೂಡ ಮಾಡಿ ಆಗಿದೆ. ಆದರೆ ಮುಂದುವರಿದು ಕೂಡ ಸ್ಥಳ ಮಹಜರನ್ನು ಮಾಡಬೇಕಾಗತ್ತೆ. ಬೇರೆ ಕಡೆಗಳಲ್ಲಿ ಏನಾದರೂ ಇದೆಯಾ ಅಂತ ಹೇಳಿ ನೋಡಬೇಕಾಗತ್ತೆ. ಈವರೆಗೂ ಆಗಿರುವಂತಹ ತನಿಖಾ ಪ್ರಗತಿ, ಮುಂದಿನ ಯೋಜನೆ ಮತ್ತು ಸ್ಥಳ ಮಹಜರು ಬಗ್ಗೆ ಸಭೆಯನ್ನು ನಡೆಸಿ ಅದರಲ್ಲಿ ಚರ್ಚಿಸಲಾಗಿದೆ. ಮುಂದಿನ ಕ್ರಮಗಳ ಬಗ್ಗೆ ಯೋಚಿಸಲಾಗಿದೆ. ತನಿಖಾಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಪ್ರಣವ್ ಮೊಹಾಂತಿಯವರು. ಪ್ರತಿ ಹಂತದಲ್ಲೂ ಕೂಡ ತನಿಖಾಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಅಲ್ಲಿ ಆ ಸ್ಥಳದಲ್ಲಿ ಏನು ಸಿಗ್ತಿದೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ ಅಂತ ಹೇಳಿದರೆ, ದೂರುದಾರ ಒಂದು ವೇಳೆ ಇನ್ನಷ್ಟು ಪಾಯಿಂಟ್ಗಳನ್ನು ತೋರಿಸಿದ್ರೆ ಅಲ್ಲೂ ಹುಡುಕ್ತಾರ ಅಂತ ಹೇಳಿ, ಅಲ್ಲೂ ಶೋಧಿಸ್ತಾರ, ಅಲ್ಲೂ ಅಗಿತಾರ, ಅಲ್ಲೂ ನೋಡ್ತಾರ, ಈ ಪ್ರಶ್ನೆ ಇದ್ದೇ ಇದೆ. ಶೋಧ ಅಲ್ಲೂ ಕೂಡ ನಡೆಯುತ್ತಾ ಅಂತೇಳಿ. ಆದರೆ ಸಹಜವಾಗಿದೆ, ಒಮ್ಮೆ SIT ಫಾರ್ಮ್ ಆದಮೇಲೆ SITನೇ ಈಗ ಆಲ್ರೆಡಿ ಕಾಲ್ ಫಾರ್ ಮಾಡಿದೆ, ಸಾರ್ವಜನಿಕರಿಗೆ ಒಂದು ಆಹ್ವಾನವನ್ನು ಕೊಟ್ಟಿದೆ. ನಿಮಗೆ ಯಾರಿಗಾದರೂ ಮಾಹಿತಿ ಇದ್ದರೆ ನಮ್ಮ ಜೊತೆಗೆ ಹಂಚಿಕೊಳ್ಬಹುದು ಅಂತ ಹೇಳಿದೆ. ಹೀಗಾಗಿ ದೂರುದಾರ ಖುದ್ದಾಗಿ ಇಲ್ಲ ನನಗೆ ಇನ್ನೂ ಒಂದಷ್ಟು ಪಾಯಿಂಟ್ಗಳಿದ್ದಾವೆ, ಇಲ್ಲಿ ನನಗೆ ಡೌಟ್ಗಳಿದ್ದಾವೆ, ಇಲ್ಲಿ ನಾನು ಹೂತು ಹಾಕಿದ್ದೀನಿ ಅಂತ ಹೇಳಿದರೆ ಆ ಪ್ರದೇಶಗಳಲ್ಲೂ ಕೂಡ ಶೋಧಿಸಬೇಕಾಗಿರುವಂಥದ್ದು SITಯ ಧರ್ಮ ಆಗಿರುತ್ತೆ. ಯಾಕಂದರೆ SIT ಆ ಕರ್ತವ್ಯಕ್ಕಾಗಿಯೇ ನಿಯೋಜನೆಗೊಂಡಿರ್ತಕ್ಕಂಥ ಒಂದು ತಂಡ. ಅದು ಇನ್ನಷ್ಟು ಪಾಯಿಂಟ್ಗಳ ಬಗ್ಗೆ ಏನು ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. ಅಧಿಕಾರಿಗಳ ಮಟ್ಟದಲ್ಲಿ, ಉನ್ನತ ಅಧಿಕಾರಿಗಳ ಮಟ್ಟದಲ್ಲಿ ಈ ಸಭೆಯನ್ನು ಕೂಡ ನಡೆಸಲಾಗಿದೆ. ಯಾಕಂದರೆ ಅರ್ಧಕ್ಕೆ ಈ ಕಾರ್ಯಾಚರಣೆಯನ್ನು ಕೈ ಬಿಟ್ಟರು ಅಂತೇಳಿ ಆಗಬಾರ್ದು. ಆದರೆ ಪ್ರಶ್ನೆ ಇರುವಂಥದ್ದು ಗುಡ್ಡದಲ್ಲಿಲ್ವಾ ಮೂಳೆಗಳು ಅನ್ನುವಂಥದ್ದನ್ನೇ ಮತ್ತೆ ಕಾಡ್ತಾ ಇರುವಂತಹ ಪ್ರಶ್ನೆಗಳು.
ಯಾಕಂದರೆ ಇದೇ ಸಂದರ್ಭದಲ್ಲೇ ಪಂಚಾಯಿತಿಯಿಂದ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ವರದಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನು SIT ಮಾಡಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಇನ್ನಷ್ಟು ಮಾಹಿತಿಯನ್ನು ಸಂಗ್ರಹಿಸಿರುವಂಥದ್ದು SIT. ಧರ್ಮಸ್ಥಳದ ಗ್ರಾಮ ಪಂಚಾಯತ್ನವರಿಂದ ಇನ್ನಷ್ಟು ಮಾಹಿತಿಯನ್ನು ಅವರು ಕಲೆ ಹಾಕಿದ್ದಾರೆ. ಅಲ್ಲಿ ಏನೇನು ನಡೆದಿದೆ ಅಂತ ಹೇಳಿದ್ರಿ, 1995ರಿಂದ 2005ರವರೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವರ ಮಾಹಿತಿಯನ್ನು ಕೇಳಲಾಗಿದೆ. 10 ವರ್ಷಗಳ ಅವಧಿಯಲ್ಲಿ ಯಾರೆಲ್ಲ ಕೆಲಸವನ್ನು ಮಾಡ್ತಾ ಇದ್ರು, ಯಾರ್ಯಾರು ಪಂಚಾಯತ್ನ ಕಾರ್ಯದರ್ಶಿಗಳಾಗಿದ್ರು, ಯಾರ ನಂತರ PDOಗಳಾದರು, ಈ ವಿಚಾರಗಳನ್ನು ಕೂಡ ತಿಳ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ PDOಗಳು, ಅಧ್ಯಕ್ಷರು ಮತ್ತು ಸಿಬ್ಬಂದಿ ಮಾಹಿತಿಯನ್ನು ಸಂಗ್ರಹ ಮಾಡಿದೆ SIT. ಅವರ ಮೂಲಕವಾಗಿ ಕೂಡ ಧರ್ಮಸ್ಥಳದ ಪರಿಸರದಲ್ಲಿ ನಿಜಕ್ಕೂ ಶವಗಳನ್ನು ಹೂತು ಹಾಕಲಾಗಿದೆಯೇ, ಯಾವ ಕಾರಣಕ್ಕಾಗಿ ಹೂತು ಹಾಕಲಾಗಿದೆ, ಹಾಕಿದ್ರೆ ಸರ್ಕಾರಿ ದಾಖಲೆಗಳಲ್ಲಿ ಉಲ್ಲೇಖ ಇರತಕ್ಕಂತಹ ಅಂಕಿಅಂಶ ಏನು, ಇದನ್ನು ತಿಳ್ಕೊಳ್ತಾ ಇದ್ದಾರೆ. ಮೊನ್ನೆಯಷ್ಟೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೂತಿರುವಂತಹ ಅನಾಥ ಶವಗಳ ವರದಿಯನ್ನು SIT ಅವರು ಪಡ್ಕೊಂಡಿದ್ರು. ಮೊನ್ನೆಯಷ್ಟೇ ಅಂಥದ್ದೊಂದು ವರದಿಯನ್ನು SIT ಅವರು ಪಡ್ಕೊಂಡಿದ್ದಾರೆ. ಎಷ್ಟು ಹೂತು ಹಾಕಲಾಗಿದೆ ಅನಾಥ ಶವಗಳನ್ನು ಅನ್ನೋಂಥದ್ರ ವರದಿಯನ್ನು ಪಡ್ಕೊಂಡಿದ್ದಾರೆ. 1995ರಿಂದ 2014ರವರೆಗಿನ UDR ದಾಖಲೆಗಳನ್ನು ಪಡೆದುಕೊಂಡಿತ್ತು SIT ಅವರು. ಸರಿಸುಮಾರು 15 ವರ್ಷಗಳ ಅವಧಿಯಲ್ಲಿ ಏನೇನು 19 ವರ್ಷಗಳ ಅವಧಿಯಲ್ಲಿ ಯಾವ್ಯಾವ UDRಗಳ ಆಗಿದ್ದಾವೆ ಅನ್ನೋಂಥನ್ನ 19 ವರ್ಷಗಳ ಅವಧಿಯ ದಾಖಲೆಗಳನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡಲಾಗಿತ್ತು. ಯಾಕಂದರೆ ಇಲ್ಲಿ ಅನಾಮಿಕ ದೂರುದಾರ ಆತ ಕ್ಲೇಮ್ ಮಾಡ್ಕೊಂಡಿರೋ ಪ್ರಕಾರ ಆತ 1995ರಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾನೆ, 2014ರವರೆಗೂ ಕೆಲಸ ಮಾಡ್ತಾನೆ. ಈ ಅವಧಿಯಲ್ಲಿ, ಈ 19 ವರ್ಷಗಳ ಅವಧಿಯಲ್ಲಿ ಆತ ಹೇಳೋ ಪ್ರಕಾರ 100 ಶವಗಳನ್ನು ಹೂತು ಹಾಕಿದಾನಂತೆ. ಆದರೆ ಇದುವರೆಗೆ ಸಿಕ್ಕಿರುವಂಥದ್ದು ಒಂದೇ ಒಂದು ಶವ ಮಾತ್ರ, ಆತ ಹೇಳಿರತಕ್ಕಂತಹ ಜಾಗದಲ್ಲಿ. ಇದರ ನಡುವೆನೇ ಬಹಳ ಮುಖ್ಯವಾಗಿ ವೈಜ್ಞಾನಿಕ ಶೋಧನೆಯ ಬಗ್ಗೆ ಒತ್ತಡ ಬರ್ತಾ ಇದೆ. ಆ ವೈಜ್ಞಾನಿಕ ಶೋಧನೆಗೂ ಕೂಡ ಇಲ್ಲಿ ತಡೆ ಒಡ್ಡಲಾಗ್ತಾ ಇದೆ ಅನ್ನೋಂಥ ಆರೋಪವನ್ನು ವಕೀಲರು ಮಾಡ್ತಾ ಇದ್ದಾರೆ. GPR ಕೃತಕ ಅಭಾವವನ್ನು ಸೃಷ್ಟಿಸ್ತಾ ಇದ್ದಾರೆ ಅಂತೇಳಿ ಶವಗಳ ಪತ್ತೆಗೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬಳಸೋದಕ್ಕೆ ಒತ್ತಡ ಹೆಚ್ಚುತ್ತಾ ಇದೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ಗಳನ್ನು ಬಳಕೆ ಮಾಡಿಕೊಳ್ಬೇಕು. ಅಂದರೆ ಭೂಮಿಯ ಆಳದ ಒಳಗಡೆ ಏನಿದೆ, ಯಾವ ಸಾಂದ್ರತೆಯ ವಸ್ತು ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಪ್ರತಿ ಬಾರಿ ಅಗದೇ ನೋಡಬೇಕು ಅಂತ ಇಲ್ಲ, ಭೂಮಿಯ ಮೇಲಿಂದಲೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು ಅನ್ನೋಂಥದ್ದು ಇವರ ವಿಚಾರ. ದೂರುದಾರಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಅವರು ಈ ಆಗ್ರಹವನ್ನು ಮಾಡ್ತಾ ಇದ್ದಾರೆ. GPR ಮೂಲಕವಾಗಿಯೇ ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಗಳನ್ನು ಬಳಕೆ ಮಾಡಿ ಅದರ ಮೂಲಕವಾಗಿ ಪತ್ತೆ ಹಚ್ಚಬೇಕು ಅಂತ ಕೇಳ್ತಿದ್ದಾರೆ. GPR ಖರೀದಿಗೆ ಕೆಲ ಶಕ್ತಿಗಳಿಂದ ಅಡ್ಡಿಯಾಗ್ತಿದೆ ಅನ್ನುವಂತಹ ಆರೋಪವನ್ನು ಮಂಜುನಾಥ್ ಅವರು ಮಾಡಿದ್ದಾರೆ. ಸುಜಾತಾ ಭಟ್ ಅವರ ಪರ ವಕೀಲರು ಮಾಡ್ತಾ ಇದ್ದಾರೆ. ಅವರ ಪ್ರಕಾರ GPRನ ತೆಗೆದುಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅಂತೇಳಿ. GPR ಯಂತ್ರ ಸಿಗದಂತೆ ಕೆಲವರಿಂದ ಪಿತೂರಿ ಆಗ್ತಾ ಇದೆ. ಅವರು ಕ್ಲೇಮ್ ಮಾಡಿರೋ ಪ್ರಕಾರ ಕೆಲವರು ಪಿತೂರಿ ಮಾಡ್ತಾ ಇದ್ದಾರೆ. GPR ತಂತ್ರಜ್ಞಾನ SIT ಅವರು ಬಳಕೆ ಮಾಡ್ಕೊಳ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಂಪನಿಗಳ ಮೇಲೆ ಒತ್ತಡ ಹಾಕಿ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಇಲ್ಲಿ ವಕೀಲರು ಮಾಡ್ತಾ ಇದ್ದಾರೆ. ಇದು ಬಹಳ ಪ್ರಮುಖವಾಗಿ ಇವರು ಮಾಡ್ತಾ ಇರುವಂಥದ್ದು GPR ವಿಚಾರದಲ್ಲಿ. ಹಾಗಾದರೆ ಕೆಲವರು ಮುಂಗಡವಾಗಿ GPR ಬುಕ್ಕಿಂಗ್ ಮಾಡಿದ್ದಾರೆ, ಅವ್ರಿಗೂ ಯಾವುದಾದ್ರೂ ಕೆಲಸ ಕಾರ್ಯ ಇರಬಹುದು, ಮುಂಗಡವಾಗಿ ಬುಕ್ಕಿಂಗ್ ಮಾಡಿರಲೂಬಹುದು. ಆದರೆ ಇವರು ಹೇಳೋ ಪ್ರಕಾರ ಕೆಲವರು ಮುಂಗಡವಾಗಿ GPR ಬುಕ್ಕಿಂಗ್ ಮಾಡಿದ್ದಾರೆ ಮತ್ತು SIT ತನಿಖೆಗೆ GPR ಸಿಗದಂತೆ ಪಿತೂರಿ ಮಾಡಿದ್ದಾರೆ, ಅಡ್ಡಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಲಾಗ್ತಾ ಇದೆ. ನ್ಯಾಯಕ್ಕಾಗಿ ಹೋರಾಡ್ತಾ ಇರುವಂತಹ ಕುಟುಂಬಗಳಿಗೆ ಅತಿ ದೊಡ್ಡ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ವಕೀಲರಾಗಿರುವಂತಹ ಮಂಜುನಾಥ್ ಅವರು ನೀಡ್ತಾ ಇರುವಂತಹ ಹೇಳಿಕೆ ಅಥವಾ ಅವರು ಬರೆದಿರ್ತಕ್ಕಂತಹ ಪೋಸ್ಟ್. ನ್ಯಾಯಕ್ಕಾಗಿ ಹೋರಾಡ್ತಾ ಇರುವಂಥವ್ರಿಗೆ ಇದರಿಂದಾಗಿ ತೊಂದರೆ ಆಗುತ್ತೆ. ದೂರುದಾರಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಗಂಭೀರ ಆರೋಪವನ್ನು ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ GPR ಕೃತಕ ಅಭಾವವನ್ನು ಸೃಷ್ಟಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಮಂಜುನಾಥ್ ಅವರು ಮಾಡ್ತಾ ಇರುವಂತಹ ಆರೋಪ. ಹಾಗಾದರೆ GPR ತಂತ್ರಜ್ಞಾನ ಯಾಕೆ ಬಳಸ್ತಾರೆ, ಏನಾಗುತ್ತೆ, ಅದರ ಬಳಕೆ ಮಾಡೋದ್ರಿಂದ ಏನನ್ನು ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನೋಡಬೇಕು. ಮಣ್ಣಿನೊಳಗೆ ಸೇರಿರುವಂತಹ ಮೂಳೆಗಳನ್ನು ಪತ್ತೆ ಹಚ್ಚೋದಕ್ಕೆ GPR ತಂತ್ರಜ್ಞಾನ ಬಹಳ ಸಹಕಾರಿಯಾಗುತ್ತೆ. ಮಣ್ಣಿನ ಒಳಗಡೆ ಸೇರಿರ್ತಕ್ಕಂತಹ ಮೂಳೆಗಳನ್ನು ಪತ್ತೆ ಹಚ್ಚೋದಕ್ಕೆ ಇದರಿಂದ ನೆರವಾಗುತ್ತೆ. ಆದರೆ ಇಲ್ಲೊಂದು ತಂತ್ರಜ್ಞಾನದಲ್ಲೂ ಇರತಕ್ಕಂತಹ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಬೇಕು.
ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಮೂಲಕ ಮೂಳೆಗಳು ಎಷ್ಟೇ ಆಳದಲ್ಲಿದ್ರೂ ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗತ್ತೆ. ಎಷ್ಟೇ ಆಳದಲ್ಲಿದ್ರೂ ಕೂಡ ಅದರ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗತ್ತೆ GPR ಮೂಲಕ. ಆದರೆ ಪರೀಕ್ಷೆ ವೇಳೆ ಮಣ್ಣು, ಪ್ರಕೃತಿಯ ಸ್ಥಿತಿಗತಿಗಳು ಕೂಡ ಪರಿಣಾಮ ಬೀರುತ್ತೆ. ಅವರು ಆ GPRನಲ್ಲಿ ಪರೀಕ್ಷೆ ಮಾಡುವಾಗಲೂ ಕೂಡ ಅಲ್ಲಿನ ಮಣ್ಣು ಹಾಗೆಯೇ ಪ್ರಕೃತಿಯ ಸ್ಥಿತಿಗತಿ ಇವೆಲ್ಲವೂ ಕೂಡ ಅವಲಂಬನೆ ಆಗಿರುತ್ತೆ ಯಾವ ರೀತಿಯಂತ ರಿಸಲ್ಟ್ ಸಿಗುತ್ತೆ ಅಂತ ನೋಡೋದಕ್ಕೆ. ಮಣ್ಣಿನಲ್ಲಿ ಆಸಿಡ್ ರೂಪ ತಾಳಿರುವಂತಹ DNA ಸಂಗ್ರಹಿಸಿ ಪರೀಕ್ಷಿಸಬೇಕು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿ GPR ಮೂಲಕವಾಗಿ ಗೊತ್ತಾಗಬಹುದಾಗಿರುವಂತಹ ತಂತ್ರಜ್ಞಾನ. ಮತ್ತು ಭಾರಿ ಮಳೆ, ತೇವಾಂಶ ಜಾಸ್ತಿ ಇರುವ ಕಾರಣಕ್ಕೆ ಮೂಳೆಗೆ ಹಾನಿ ಆಗಿರಲಿಕ್ಕಿಲ್ಲ ಅನ್ನುವಂತಹ ಕ್ಲೇಮನ್ನು ಕೂಡ ಮಾಡಲಾಗ್ತಾ ಇದೆ. ದೂರುದಾರನ ಕಡೆಯವರಿಂದ ಮಾಡಲಾಗ್ತಾ ಇರುವಂಥ ಕ್ಲೇಮ್ಗಳಿವು. ಭಾರಿ ಮಳೆ, ತೇವಾಂಶ ಇದರಿಂದಾಗಿ ಏನು ಆಗಿರಲಿಕ್ಕಿಲ್ಲ ಅಂತ. ಪ್ರವಾಹದಿಂದ ಮಣ್ಣು ಕೊಚ್ಚಿ ಹೋಗಿದ್ದರೆ ಕಷ್ಟವಾಗುತ್ತೆ. ಅಂದರೆ ಆಲ್ರೆಡಿ ಮಣ್ಣೇ ಕೊಚ್ಚಿ ಹೋದರೆ ಅದರ ಜೊತೆಗೆ ಮೂಳೆಗಳು ಕೂಡ ಕೊಚ್ಚಿ ಹೋಗ್ತವೆ. ಆಗ ಸಹಜವಾಗಿ ಅದನ್ನು ಹುಡುಕೋದು ಕಷ್ಟ ಆಗುತ್ತೆ. ಅಲ್ಲಿ ಏನು ಸಿಗುತ್ತೆ ಸಿಗಲ್ಲ ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ದೇ ಇರ್ತವೆ. ಆದರೆ ಹೊಸ ಮಣ್ಣು ಬಂದು ಕೂತಿದ್ರು ಅಲ್ಲಿ ಹುಡುಕುವುದು ಕಷ್ಟ ಆಗುತ್ತೆ. ಒಂದು ವೇಳೆ ಬೇರಿನ ಮಣ್ಣು ಕೊಚ್ಚಿ ಹೋಗಿ ಕೆಳಗಡೆ ಮತ್ತೆ ವಾಪಸ್ ಹೊಸ ಮಣ್ಣು ಬಂದು ಕೂತು ಕೂಡ ಅಲ್ಲಿ ಹುಡುಕೋದು ಕಷ್ಟ ಆಗುತ್ತೆ. ಕಲ್ಲು ಮತ್ತು ಮೂಳೆಯ ಸಾಂದ್ರತೆ ಒಂದೇ ಆಗಿದ್ದರೆ ಕಂಡುಹಿಡಿಯುವಂಥದ್ದು ಕಷ್ಟ ಆಗುತ್ತೆ. ಇವುಗಳ ಸಾಂದ್ರತೆ ಇದೆಯಲ್ಲ, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಇವುಗಳ ಸಾಂದ್ರತೆ ಒಂದೇ ಥರ ಇತ್ತು ಅಂತ ಹೇಳಿದರೆ ಮಣ್ಣು, ಅದರಲ್ಲಿರುವಂಥ ಮಣ್ಣೊಳಗಡೆ ಇರುವಂಥ ಕಲ್ಲು ಮತ್ತು ಮೂಳೆ, ಬೇರುಗಳು ಅಥವಾ ಮೂಳೆ, ಇವು ಯಾವುದೇ ಒಂದೇ ರೀತಿಯಂಥ ಸಾಂದ್ರತೆ ಇದ್ದರೆ, ಒಂದೇ ರೀತಿಯಾದಂತಹ ಸರಿಸುಮಾರು ತೂಕದಲ್ಲಿ ಇದ್ದರೆ ಆವಾಗ ಏನೇ ಸಿಕ್ಕರೂ ಕೂಡ ಕಷ್ಟ. ಕಲ್ಲು ಬಂಡೆ ಅಲ್ಲದೆ ಮೂಳೆಯ ಸಾಂದ್ರತೆ ಇರುವಂತಹ ಈ ಥರ ಯಾವುದೇ ವಸ್ತು ಸಿಕ್ಕರೂ ಕೂಡ ಇಲ್ಲಿ ನಿಖರವಾಗಿ ಹೇಳುವಂಥ ಕಷ್ಟ ಆಗುತ್ತೆ. ಇಲ್ಲಿ ಮೂಳೆಗಳು ಇದ್ದೇ ಇರ್ತವೆ ಅಂಥೇಳಿ ಇದಮಿತ್ತಂ ಅಂಥೇಳಿ ಹೇಳುವಂಥದ್ದು ಕಷ್ಟ ಆಗುತ್ತೆ. ಕಲ್ಲು ಬಂಡೆ ಅಲ್ಲದೇ ಮೂಳೆಯ ಸಾಂದ್ರತೆ ಇರುವಂತಹ ಈ ಥರ ಯಾವುದೇ ವಸ್ತು ಸಿಕ್ಕರೂ ಕೂಡ ಕಷ್ಟ ಆಗುವಂಥದ್ದಿದೆ ಪತ್ತೆ ಹಚ್ಚುವುದಕ್ಕೆ. ಇದು ಗಮನಿಸಬೇಕಾಗಿರುವಂತಹ ಸಂಗತಿ. ಹಾಗಾದರೆ ಇಲ್ಲಿ ಏನು ಮಾಡ್ತಾರೆ, ಯಾವ ಸ್ವರೂಪದಲ್ಲಿ ಹುಡುಕ್ತಾರೆ ಅನ್ನುವಂತಹ ವಿಚಾರಗಳು ಈಗ ಮುನ್ನೆಲೆಗೆ ಇರುವಂಥದ್ದು. ಆಲ್ರೆಡಿ ಈತ ತೋರಿಸ್ತಾ ಇದ್ದಾನೆ, ಪಾಯಿಂಟ್ಗಳು ಬದಲಾಗಿದ್ದಾವೆ, ಪಾಯಿಂಟ್ಗಳಲ್ಲಿ ಸಿಗ್ತಾ ಇಲ್ಲ. ಹೆಚ್ಚುವರಿ ಪಾಯಿಂಟ್ ಗುರುತಿಸಿದ್ದಾನೆ, ಅಲ್ಲೂ ಸಿಗಲಿಲ್ಲ. ಆದರೆ ಪಾಯಿಂಟ್ಗಳೇ ಇಲ್ಲದ ಜಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿದೆ. ಇದು ಕೂಡ ಮಹತ್ವವನ್ನು ಪಡ್ಕೊಂಡಿದೆ. ಯಾಕಂದರೆ ಇಂತಹ ಮಿಸ್ಸಿಂಗ್ ಕೇಸ್ಗಳು ಹಾಗಾದರೆ ಯಾಕೆ ಆಗ್ತವೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಏನಾಗಲಿ, ಸದ್ಯಕ್ಕಂತೂ ಮೂಳೆಗಳು ಸಿಕ್ಕಿಲ್ಲ. ಆದರೆ ಆತ ತೋರಿಸಿರ್ತಕ್ಕಂಥ ಪಾಯಿಂಟ್ ನಂಬರ್ 13 ಆತೇನು ಕ್ಲೇಮ್ ಮಾಡ್ಕೊಂಡಿದ್ದಾನೆ, ಸುಮಾರು 8 ಮೃತದೇಹಗಳನ್ನು ಅಲ್ಲಿ ಹೂಳಲಾಗಿದೆ ಅಂಥೇಳಿ. 8 ಅಲ್ಲ, ಕನಿಷ್ಠ ಒಂದಾದರೂ ಸಿಗುತ್ತಾ? ಇದು ಈಗಿರುವಂತಹ ಬಹಳ ಮುಖ್ಯವಾಗಿರುವಂತಹ ಕುತೂಹಲ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ದಪ್ಪ ಚರ್ಮದ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ಮುಖ್ಯಮಂತ್ರಿ. ಆಡಳಿತ ವ್ಯವಸ್ಥೆ ಬೂಸ್ಟ್ ಕೊಡೋದಕ್ಕೆ ಮುಂದಾದ CM. ವಿಕ್ಟೋರಿಯಾ ವಾಣಿ ವಿಲಾಸ ಆಸ್ಪತ್ರೆಗೆ ಸರ್ಜರಿ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಆಸ್ಪತ್ರೆಯಲ್ಲಿ CM ಸರ್ಜರಿ. ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ವೈದ್ಯರು ಸರ್ಜರಿ ಮಾಡುವುದು ಸರ್ವೇ ಸಾಮಾನ್ಯ ಸಂಗತಿ. ಆದರೆ ಆಸ್ಪತ್ರೆಗೆ ಹೋಗಿ ವೈದ್ಯರಿಗೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಜರಿಯನ್ನು ಮಾಡಿದ್ದಾರೆ. ಯಾಕಂದರೆ ಏನು ನಡೀತಿದೆ, ಆಸ್ಪತ್ರೆಗಳಲ್ಲಿ ಯಾವ ಸ್ವರೂಪದಲ್ಲಿ ರೋಗಿಗಳಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ, ಇದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನದ ಭಾಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸರ್ಪ್ರೈಸ್ ವಿಸಿಟನ್ನು ಬೆಂಗಳೂರಿನ ಅತ್ಯಂತ ಪ್ರಮುಖ ಆಸ್ಪತ್ರೆ ಆಗಿರುವಂತಹ ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ನೀಡುವ ಮೂಲಕ ಮಾಡಿದ್ದಾರೆ. ವಿಕ್ಟೋರಿಯಾ ವಾಣಿ ವಿಲಾಸ ಎರಡೂ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಪರಿಸ್ಥಿತಿಯನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಆಡಳಿತ ವ್ಯವಸ್ಥೆಗೆ ಚುರುಕು ಮುಟ್ಟಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಿಕ್ಟೋರಿಯಾ ವಾಣಿ ವಿಲಾಸ ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ವೈದ್ಯರಿಗೂ ಕೂಡ ಶಾಕ್ ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ. ಸಿಬ್ಬಂದಿಯ ದುರ್ವರ್ತನೆ, ರೋಗಿಗಳ ಪರದಾಟ, ಭ್ರಷ್ಟಾಚಾರಕ್ಕೆ ಇದರಿಂದ ಬ್ರೇಕ್ ಬೀಳುತ್ತಾ ಮುಖ್ಯಮಂತ್ರಿಯವರ ಭೇಟಿ ಆ ಸ್ವರೂಪದಲ್ಲಿ ಫಲಪ್ರದ ಆಗುತ್ತಾ ಅನ್ನುವ ಕುತೂಹಲ ಇದ್ದೇ ಇದೆ. ಆಡಳಿತ ವ್ಯವಸ್ಥೆಗೆ ಚುರುಕು ಮುಟ್ಟಿಸುವಂತಹ ಕಾರಣಕ್ಕಾಗಿ ವಿಕ್ಟೋರಿಯಾ ಮತ್ತು ವಾಣಿವಿಲಾಸ ಆಸ್ಪತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿಢೀರ್ ಭೇಟಿ ಕೊಟ್ಟು ಅಲ್ಲಿದ್ದಂತಹ ವೈದ್ಯಾಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಸಿಬ್ಬಂದಿಯ ದುರ್ವರ್ತನೆ, ರೋಗಿಗಳ ಭ್ರಷ್ಟಾಚಾರ, ಹಾಗೆಯೇ ವಿಶೇಷವಾಗಿ ಅಹಂಕಾರ ಇವೆಲ್ಲವೂ ಕೂಡ ಮಟ್ಟ ಹಾಕಬೇಕು ಅಂತೇಳಿ ಆದರೆ ಅಲ್ಲಿ ಮುಖ್ಯಮಂತ್ರಿಯವರು ಓಡಾಡಬೇಕಾಗುತ್ತೆ. ಆ ಕೆಲಸವನ್ನು ಮುಖ್ಯಮಂತ್ರಿಯವರು ಮಾಡ್ತಾರಾ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಇವತ್ತು ಒಂದು ದಿವಸ ಹೋಗಿ ಬಂದರೆ ವ್ಯವಸ್ಥೆ ಸರಿ ಹೋಗುತ್ತಾ?
ಅಲ್ಲೊಂದು ಕಂಟಿನ್ಯೂಯಸ್ ಮಾನಿಟರಿಂಗ್ ವ್ಯವಸ್ಥೆಯನ್ನು ಸಿದ್ದರಾಮಯ್ಯನವರು ರೂಪಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಅಂಶವನ್ನು ಕೂಡ ಗಮನಿಸಬೇಕಾಗಿದೆ. ಇವತ್ತು ಮುಖ್ಯಮಂತ್ರಿಯವರು ಬಹಳ ದಿಢೀರ್ ಭೇಟಿಯನ್ನು ಕೊಟ್ಟರು. ಏನಂದರೆ ಏನೂ ಇರಲಿಲ್ಲ ಅಲ್ಲಿ. ಆಸ್ಪತ್ರೆಯಲ್ಲಿ ನಾರ್ಮಲ್ ಆಗಿ ನಡೀತಾ ಇದ್ದಂಥ ಆಸ್ಪತ್ರೆ ಒಳಗಡೆ ಮುಖ್ಯಮಂತ್ರಿಯವರು ಬಂದಾಗ ಸಹಜವಾಗಿಯೇ ಒಂದಿಷ್ಟು ಕಸಿವಿಸಿ, ಒಂದಿಷ್ಟು ಭಯ, ಆತಂಕ ಎದುರಾಗಬಹುದು ಅನ್ನುವಂತಹ ವಿಚಾರಗಳು ಎಲ್ಲ ಕಾರಣಕ್ಕಾಗಿ ಅಲ್ಲಿಯ ಸಿಬ್ಬಂದಿ ಯಾವ ಸ್ವರೂಪದಲ್ಲಿ ಮುಖ್ಯಮಂತ್ರಿಗಳು ವಿವರಣೆಯನ್ನು ಕೊಟ್ಟಿದ್ದಾರೆ ಅನ್ನೋಂಥದ್ದು ಕೂಡ ನಾವು ಗಮನಿಸಬೇಕು. ಮುಖ್ಯಮಂತ್ರಿಯವರು ಇಲ್ಲಿ ಹೇಗೆ ಶಾಕ್ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಭಾಳ ಮುಖ್ಯವಾಗಿ ಇಲ್ಲಿ ಆಡಳಿತ ವ್ಯವಸ್ಥೆಗೆ ಚುರುಕು ಮುಟ್ಟಿಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಂದಾಗಿದ್ದಾರೆ. ಇವತ್ತು ಅವರು ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸರ್ಕಾರಿ ಕಚೇರಿಗಳಿಗೆ ದಿಢೀರ್ ಭೇಟಿ ನೀಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದು ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಮಾಡಬೇಕಾಗಿರ್ತಕ್ಕಂತಹ ಬಹಳ ಜರೂರಾಗಿರುವಂತಹ ಕೆಲಸ. ಬೆಂಗಳೂರು ಜಿಲ್ಲಾ ಕೇಂದ್ರಗಳ ಸರ್ಕಾರಿ ಬೆಂಗಳೂರು ಹಾಗೆಯೇ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡೋದಕ್ಕೆ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಭಾರತದಲ್ಲಿ ಈ ರೀತಿಯಂಥ ಸರ್ಪ್ರೈಸ್ ವಿಸಿಟ್ಗಳಿದಾವಲ್ಲ, ಇವು ಆಡಳಿತದಲ್ಲಿ ಬಹಳಷ್ಟು ಸುಧಾರಣೆಯನ್ನು ತಂದಿರುವಂತಹ ಉದಾಹರಣೆ ಇದೆ. ಭಾರತದ ರೈಲ್ವೆ ಮಂತ್ರಿಯಾಗಿ ಕೆಂಗಲ್ ಹನುಮಂತಯ್ಯ ಅವರು 1974-75 ಅವಧಿಯಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲಿ ಈ ರೀತಿಯಂಥ ಸರ್ಪ್ರೈಸ್ ವಿಸಿಟ್ಗಳನ್ನು ಭಾರತದ ರೈಲುಗಳ ಒಳಗಡೆ ಮಾಡಿದ ನಂತರ ಟಿಕೆಟ್ ವ್ಯವಸ್ಥೆ ಸರಿಯಾಯಿತು, ಭಾರತದ ರೈಲುಗಳು ಸರಿಯಾದ ಸಮಯದಲ್ಲಿ ಓಡಾಡೋದಕ್ಕೆ ಶುರುವಾಯಿತು ಅನ್ನೋದನ್ನು ಸಂಸತ್ತಿನ ರೆಕಾರ್ಡ್ಗಳಲ್ಲಿ ನಾವು ನೋಡ್ತೀವಿ. ಇಂತಹ ಭೇಟಿ ಬಹಳ ಮುಖ್ಯ ಆಗುತ್ತೆ ಆಡಳಿತವನ್ನು ಚುರುಕುಗೊಳಿಸುವಂತಹ ನಿಟ್ಟಿನಲ್ಲಿ. ಅಧಿಕಾರಿ ಸಿಬ್ಬಂದಿಗಳ ಕಾರ್ಯವೈಖರಿ ಬಗ್ಗೆ ಸಿದ್ದರಾಮಯ್ಯನವರು ಇವತ್ತು ಪರಿಶೀಲನೆಯನ್ನು ಮಾಡಿದ್ದಾರೆ. ಈ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಲೇಬೇಕಾಗಿರುವಂಥದ್ದು. ಇದನ್ನು ಹಿಂದಿನೇ ಮಾಡಬೇಕಾಗಿತ್ತು, ಈಗಲಾದರೂ ಮಾಡ್ತಾ ಇದ್ದಾರೆ. ಇದು ಬಹಳ ಜರೂರಾಗಿರುವಂಥದ್ದು. ಯಾಕೆಂದರೆ ಸರ್ಕಾರ ವ್ಯವಸ್ಥೆ ಒಳಗಡೆ ಒಂದು ಚುರುಕುತನ ಬರಬೇಕು ಅಂತ ಹೇಳಿದರೆ ಇಂತಹ ಕೆಲಸ ನಡಿಬೇಕಾಗಿದೆ. ಅಧಿಕಾರಿಗಳ ವಿರುದ್ಧ ಸಾಕಷ್ಟು ದೂರು ಬಂದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ತಾನು ಸರ್ಪ್ರೈಸ್ ವಿಸಿಟನ್ನು ಕೊಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಸಚಿವಾಲಯದ ಕಚೇರಿಗಳಿಗೂ ಕೂಡ ದಿಢೀರ್ ಭೇಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಿಂತನೆ ನಡೆಸಿದ್ದಾರೆ. ಯಾಕಂದರೆ ಯಾವ ಸಚಿವಾಲಯದಲ್ಲಿ ಏನು ನಡೀತಿದೆ, ಎಷ್ಟು ಅಧಿಕಾರಿಗಳು ಬರ್ತಿದ್ದಾರೆ, ಎಷ್ಟು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ, ಇದನ್ನು ಮುಖ್ಯಮಂತ್ರಿಯವರು ಕೂಡ ಪರಿಶೀಲನೆ ಮಾಡಿಸಬೇಕು. ಆ ಸಂದರ್ಭದಲ್ಲಿ ಹೆಚ್ಚು ಕೆಲಸವೂ ಕೂಡ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಮುಖ್ಯಮಂತ್ರಿಯವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯನವರು ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಆಸ್ಪತ್ರೆ ಮುಂದಿದ್ದ ಜನರ ಯೋಗಕ್ಷೇಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲಿಗೆ ವಿಚಾರಿಸಿದ್ದಾರೆ. ಸಿಎಂ ನೋಡ್ತಾ ಇದ್ದಂತೆ ಕಣ್ಣೀರಿಟ್ಟು ಸಮಸ್ಯೆಯನ್ನು ಓರ್ವ ಮಹಿಳೆ ಹೇಳಿಕೊಂಡಿದ್ದಾರೆ. ತನ್ನ ಸಮಸ್ಯೆಗಳನ್ನು ಆಕೆ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದ್ದಾಳೆ, ಕಣ್ಣೀರು ಹಾಕಿದ್ದಾಳೆ. ಮುಖ್ಯಮಂತ್ರಿಯವರು ಕೂಡ ಅವಳನ್ನ ನಿಲ್ಲಿಸಿ ಮಾತನಾಡಿಸಿದ್ದಾರೆ. ಏನಮ್ಮ, ಏನು ನಿನ್ನ ಸಮಸ್ಯೆ ಅಂತ ಹೇಳ್ಕೊಂಡು ಮುಖ್ಯಮಂತ್ರಿಯವರು ಕೂಡ ಕೇಳಿದ್ದಾರೆ ಮತ್ತು ಅದಕ್ಕೆ ಪರಿಹಾರ ಹುಡುಕುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಸಿಎಂ ನೋಡ್ತಾ ಇದ್ದಂತೆ ಕಣ್ಣೀರಿಟ್ಟು ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ ಒಬ್ಬರು ಮಹಿಳೆ. ಇದಾದ ಮೇಲೆ ವಿಕ್ಟೋರಿಯಾ ಆಸ್ಪತ್ರೆಯ ಸ್ಪೆಷಲ್ ವಾರ್ಡ್ಗೆ ಮುಖ್ಯಮಂತ್ರಿಯವರು ಭೇಟಿ ಕೊಟ್ಟಿದ್ದಾರೆ. ಸ್ಪೆಷಲ್ ವಾರ್ಡ್ನಲ್ಲಿ ಚಿಕಿತ್ಸೆ, ವೈದ್ಯರ ಸಲಹೆ, ನರ್ಸ್ಗಳ ವರ್ತನೆಯ ಬಗ್ಗೆಯೂ ಕೂಡ ರೋಗಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಉಚಿತ ಚಿಕಿತ್ಸೆ ಕೊಡ್ತಿದ್ದಾರಾ ಅಂತ ಹೇಳಿ ರೋಗಿಗಳಿಗೆ ಮುಖ್ಯಮಂತ್ರಿಯವರೇ ಪ್ರಶ್ನೆ ಮಾಡಿದ್ದಾರೆ. ನಿಮಗೆ ಉಚಿತ ಚಿಕಿತ್ಸೆ ಸಿಗ್ತಾ ಇದೆಯಾ ಅಥವಾ ದುಡ್ಡೇನಾದ್ರು ಕೇಳ್ತಾ ಇದ್ದಾರಾ ಅನ್ನೋಂಥವ್ರು ಕೂಡ ಕೇಳ್ಕೊಂಡಿದ್ದಾರೆ. ಹೀಗೆ ಈ ಕೆಲಸವನ್ನು ಮುಖ್ಯಮಂತ್ರಿಯವರು ಮಾಡಿದಾಗ ಸಹಜವಾಗಿಯೇ ಅಲ್ಲೊಂದು ಎಚ್ಚರಿಕೆ ಸಂದೇಶ ರವಾನೆ ಆಗುತ್ತೆ, ಜಾಗ್ರತೆ ಬರುತ್ತೆ, ಜಾಗರೂಕತೆ ಬರುತ್ತೆ. ವಿಕ್ಟೋರಿಯಾದ ಜನರಲ್ ವಾರ್ಡ್ನಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪರಿಶೀಲನೆಯನ್ನು ನಡೆಸಿದ್ದಾರೆ. ರೋಗಿಗಳ ಬಳಿ ಹೋಗಿ ಎಲ್ಲರ ಸಮಸ್ಯೆಯನ್ನು ಮುಖ್ಯಮಂತ್ರಿಯವರು ಕೇಳಿಕೊಂಡಿದ್ದಾರೆ. ಬೆಳಗ್ಗೆ ಏನು ತಿಂಡಿ ಕೊಟ್ಟರು ಅನ್ನುವಂಥದ್ದನ್ನು ವಿಚಾರಿಸಿದ್ದಾರೆ. ಹಾಗೆಯೇ ಮಧ್ಯಾಹ್ನ ಏನು ಊಟ ಕೊಡ್ತಾರೆ ಅನ್ನುವಂಥದ್ದನ್ನು ಕೇಳಿಕೊಂಡಿದ್ದಾರೆ. ಚಿಕಿತ್ಸೆ ಸರಿಯಾಗಿ ನಿಮಗೆ ಕೊಡ್ತಿದ್ದಾರಾ ಅನ್ನುವಂತಹ ವಿಷಯದಲ್ಲೂ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಮತ್ತು ವೈದ್ಯರು ಅಥವಾ ಸಿಬ್ಬಂದಿ ನಿಮ್ಮನ್ನೇನಾದರೂ ಸತಾಯಿಸ್ತಾ ಇದ್ದಾರಾ, ನಿಮಗೆ ಕರೆಕ್ಟಾಗಿ ಚಿಕಿತ್ಸೆ ಕೊಡಿಸೋದಕ್ಕೆ ಸತಾಯಿಸ್ತಾ ಇದ್ದಾರಾ ಅಂಥೇಳಿ ರೋಗಿಗಳನ್ನು ಪ್ರಶ್ನಿಸಿದ್ದಾರೆ. ರೋಗಿಗಳ ಬಳಿಯಲ್ಲಿ ಮಾಹಿತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ರೀತಿಯಲ್ಲಿ ಪಡ್ಕೊಂಡಿದ್ದಾರೆ. ಇನ್ನು ಪುರುಷರ ಜನರಲ್ ವಾರ್ಡ್ ಮತ್ತು ಶಸ್ತ್ರಚಿಕಿತ್ಸಾ ವಾರ್ಡ್ಗಳಿಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದಾದ ನಂತರ ಭೇಟಿ ಕೊಟ್ಟರು. ಆಪರೇಷನ್ ಆಗಿದೆಯೇನಮ್ಮ, ನೀವು ಎಲ್ಲಿಯವರು ಅಂತೆಲ್ಲ ಅಲ್ಲಿರುವಂತಹ ರೋಗಿಗಳನ್ನು ಪ್ರಶ್ನಿಸ್ತಾ ಹೋಗಿದ್ದಾರೆ. ಎಷ್ಟು ದಿನದಿಂದ ಇದ್ದೀರಾ, ಚೆನ್ನಾಗಿ ನೋಡ್ಕೊಳ್ತಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಅಡ್ಮಿಟ್ ಆಗುವಾಗ ತೊಂದರೆ ಏನಾದರೂ ಆಯಿತಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಅಂದರೆ ಕರೆಕ್ಟಾಗಿ ಬೆಡ್ ಕೊಟ್ಟಿದ್ದಾರಾ, ಕೊಟ್ಟಿಲ್ವಾ, ಈ ರೀತಿಯಂಥ ಪ್ರಶ್ನೆಗಳನ್ನು ಕೂಡ ಹಾಕಿದ್ದಾರೆ. ಇನ್ನು ವಿಕ್ಟೋರಿಯಾ ತುರ್ತು ಚಿಕಿತ್ಸಾ ವಿಭಾಗಕ್ಕೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಊಟ ತರಿಸಿಕೊಂಡು ತಾವೇ ತಿಂದು ಪರೀಕ್ಷೆಯನ್ನು ಮಾಡಿದ್ದಾರೆ. ಇದು ಭಾಳ ಮುಖ್ಯ. ಯಾಕೆಂದರೆ ಮಧ್ಯಾಹ್ನಕ್ಕೆ ಮುಖ್ಯಮಂತ್ರಿ ಹೋದಾಗ
ಸಡನ್ನಾಗಿ ಅವ್ರು ಯಾರು ಕೂಡ ಯಾವುದೇ ಫುಡ್ಡನ್ನು ಅಲ್ಲಿ ರೆಡಿ ಮಾಡಿ ಇಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆಲ್ರೆಡಿ ಮಾಡಿರುವಂಥ ಫುಡ್ಡನ್ನು ಅಲ್ಲಿ ಮಂತ್ರಿಗಳು ಕೂಡ ಕೂತ್ಕೊಂಡು ತಿಂದಿದ್ದಾರೆ. ಮುಖ್ಯಮಂತ್ರಿಯವರು ಕೂಡ ನೋಡಿದ್ದಾರೆ ಏನಿದೆ ತಿಂಡಿ ಹೆಂಗಿದೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿದ್ದಾರೆ. ಊಟ ತರಿಸ್ಕೊಂಡು ತಾವೇ ತಿಂದು ಮುಖ್ಯಮಂತ್ರಿಗಳು ಕೂಡ ಪರೀಕ್ಷೆಯನ್ನು ಮಾಡಿದ್ದಾರೆ. ಏನಿದೆ ಅನ್ನೋಂಥನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ. ಆ ಮೂಲಕ ಟೇಸ್ಟ್ ಕರೆಕ್ಟ್ ಆಗಿದೆಯಾ ಇಲ್ವಾ, ರೋಗಿಗಳಿಗೆ ಕೊಡ್ತಾ ಇರುವಂಥ ಗುಣಮಟ್ಟದ ಆಹಾರವನ್ನು ಕೊಡ್ತಾ ಇದ್ದಾರಾ ಇಲ್ವಾ ಅನ್ನೋಂಥನ್ನು ಪರಿಶೀಲಿಸುವಂಥ ಪ್ರಯತ್ನವನ್ನು CM ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿಕ್ಟೋರಿಯಾದಲ್ಲಿ ಒನ್ಸ್ ಅಗೇನ್ ಅದೇ ರೀತಿಯಾದಂತಹ ಎಡವಟ್ಟುಗಳು ಗೋಚರಿಸ್ತಾ ಇದ್ವು. ನೋಡಿ, ಮುಖ್ಯಮಂತ್ರಿ ಆ ಕಡೆ ಬರ್ತಾ ಇದ್ರೆ ಈ ಕಡೆ ಟೇಬಲ್ಗಳ ಓಡಾಟ, ಬೋರ್ಡ್ಗಳ ಓಡಾಟ ಇವೆಲ್ಲವೂ ಕೂಡ ಬಹಳ ಜೋರಾಗಿ ನಡೆಯುತ್ತೆ. ಒಂದು ಕಡೆ CM ಬರ್ತಾ ಇದ್ದಾನೆ, ಇನ್ನೊಂದು ಕಡೆಯಲ್ಲಿ ವಿಕ್ಟೋರಿಯಾದ ಕರ್ಮಕಾಂಡ ಬಯಲಾಗಿದೆ. ಹೇಗೆ ಇವರು ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸ್ಬೋದು. ಮಧ್ಯಾಹ್ನದ ಊಟ ಅಂತ ಹೇಳ್ಕೊಂಡು ತರಕಾರಿಗಳನ್ನು, ಹಸಿ ತರಕಾರಿಗಳನ್ನು ತಂದು ಹಂಗಂಗೇ ಇಟ್ಟಿದ್ದಾರೆ. ತರಾತುರಿಯಲ್ಲಿ ಟ್ರಾಮಾ ಸೆಂಟರ್ನ ಚಿತ್ರಣವನ್ನೇ ಅಲ್ಲಿಯ ಸಿಬ್ಬಂದಿ ಬದಲಾಯಿಸಿದ್ದಾರೆ. ನೋಡಿ, ಅಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದ್ದಾರೆ. ಟೇಬಲ್ ಕುರ್ಚಿಗಳನ್ನು ತಂದು ಸಿನಿಮಾ ಸೆಟ್ ಮಾದರಿಯಲ್ಲಿ ನಿರ್ಮಾಣ ಆಗಿದೆ. ಹಸಿ ತರಕಾರಿಗಳನ್ನು ಕೂಡ ತಂದಿಟ್ಟಿದ್ದಾರೆ. ಅಲ್ಲೇ ನಾವು ಊಟಕ್ಕೆ ಏನು ಕೊಡ್ತೀವಿ ಅಂತೇಳಿ ತೋರಿಸೋದಕ್ಕೆ CM ಬರ್ತಾ ಇದ್ದಂತೆ ಟ್ರಾಮಾ ಸೆಂಟರ್ನಲ್ಲಿನ ಊಟದ ಮೆನು ಬೋರ್ಡ್ ಕೂಡ ತಂದಿಟ್ಟಿದ್ದಾರೆ. ಏನು ಊಟ ಇಲ್ಲಿ ಕೊಡಲಾಗುತ್ತೆ ಅನ್ನೋದನ್ನು, ಮುದ್ದೆ, ಮೊಟ್ಟೆ, ಗೋಧಿ ಬ್ರೆಡ್, ಚಪಾತಿಯನ್ನು ತಂದಿಟ್ಟಿದ್ದಾರೆ ಅಲ್ಲಿಯ ಸಿಬ್ಬಂದಿ. ಅಷ್ಟೇ ಅಲ್ಲದೆ ಹಸಿ ತರಕಾರಿಗಳನ್ನೇ ಇಟ್ಟು ಇದೇ ಮಧ್ಯಾಹ್ನದ ಊಟ ಅಂಥೇಳಿ ಬೋರ್ಡ್ ಕೂಡ ಹಾಕಿದ್ದಾರೆ. ಇದು ದ್ರವರೂಪದ ಆಹಾರ, ಮಧುಮೇಹಿ ರೋಗಿಗಳ ಆಹಾರ, ಮಧ್ಯಾಹ್ನದ ಊಟ ಈ ರೀತಿಯಾಗಿ ಹಾಕಿದ್ದಾರೆ. ಎಕ್ಸ್ರೇಗೆ ಕರ್ಕೊಂಡು ಹೋಗ್ತಾ ಇದ್ದಂತಹ ರೋಗಿಯನ್ನು ಶೌಚಾಲಯದ ಬಳಿಯಲ್ಲಿ ಲಾಕ್ ಮಾಡಿಟ್ಕೊಂಡಿದ್ರು. ಅದು ಕೂಡ ಪುರುಷ ರೋಗಿಯನ್ನು ಮಹಿಳಾ ಶೌಚಾಲಯದ ಬಳಿ ಸಿಬ್ಬಂದಿ ತಡೆದು ನಿಲ್ಲಿಸ್ಕೊಂಡಿಟ್ಟಿದ್ರು. ಯಾಕಂದರೆ ಮುಖ್ಯಮಂತ್ರಿಯವರ ಓಡಾಟ ಇದೆ ಅಂತ ಹೇಳಿಕೊಂಡು ಈ ರೀತಿಯಾಗಿ ಕೂಡ ಮಾಡ್ತಾರೆ. ಈ ರೀತಿಯಾಗಿ ಸಿಬ್ಬಂದಿ ಮುಖ್ಯಮಂತ್ರಿ ಹೋದಂತಹ ಸಂದರ್ಭದಲ್ಲಿ ತಾವು ಏನು ಮಾಡಬೇಕು ಅಂತೇಳಿ ಗೋಚರ ಆಗದೇ ಈ ರೀತಿಯಾದಂಥ ವರ್ತನೆಯಲ್ಲೂ ಕೂಡ ತೊಡಗಿರುವಂಥದ್ದು ಕಾಣ್ತಾ ಇತ್ತು ವಿಕ್ಟೋರಿಯಾ ಆಸ್ಪತ್ರೆ ಎಡವಟ್ಟುಗಳು. ಇದಾದ ಮೇಲೆ ಮುಖ್ಯಮಂತ್ರಿಯವರು ವಾಣಿವಿಲಾಸ ಆಸ್ಪತ್ರೆಗೂ ಕೂಡ ಹೋಗಿದ್ದಾರೆ. ವಿಕ್ಟೋರಿಯಾದ ಪಕ್ಕದಲ್ಲೇ ಇರತಕ್ಕಂಥ ಅದೇ ಆವರಣದಲ್ಲಿ ಬರುವಂಥ ವಾಣಿವಿಲಾಸಕ್ಕೆ ಹೋಗಿದ್ದಾರೆ. ವಿಕ್ಟೋರಿಯಾ ಬಳಿಕ ವಾಣಿವಿಲಾಸಕ್ಕೆ ಹೋದರು. ವಾಣಿವಿಲಾಸ ಆಸ್ಪತ್ರೆ ಪ್ರಸೂತಿ ವಿಭಾಗಕ್ಕೂ ಕೂಡ ಭೇಟಿ ಕೊಟ್ಟು ಅಲ್ಲಿದ್ದಂತಹ ಬಾಣಂತಿಯರು ಪೋಷಕರ ಬಳಿಯಲ್ಲಿ ಸಮಸ್ಯೆಗಳನ್ನು ಕೇಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಚಿಕಿತ್ಸಾ ವ್ಯವಸ್ಥೆ ಬಗ್ಗೆ ವೈದ್ಯರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಮತ್ತು ಈ ರೀತಿಯಾದಂತಹ ಮಾಹಿತಿಯನ್ನು ಪಡ್ಕೊಳ್ಳೋದ್ರ ಮೂಲಕವಾಗಿ ಏನೇನು ಕೆಲಸ ಆಗ್ತಾ ಇದೆ, ಯಾವ ಸ್ವರೂಪದಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಖುದ್ದು ಮಾಹಿತಿಯನ್ನು ಮುಖ್ಯಮಂತ್ರಿಯವರು ಪಡ್ಕೊಂಡಾಗ ಮಂತ್ರಿಗಳು ಸರ್ಪ್ರೈಸ್ ವಿಸಿಟ್ ಮಾಡಬೇಕು, ಮುಖ್ಯಮಂತ್ರಿಯವರು ಕೂಡ ಸರ್ಪ್ರೈಸ್ ವಿಸಿಟ್ ಮಾಡಬೇಕು. ಯಾಕಂದರೆ ಮುಖ್ಯಮಂತ್ರಿಯವರು ಒಂದು ಆಸ್ಪತ್ರೆಗೆ ಒಮ್ಮೆ ಸರ್ಪ್ರೈಸ್ ವಿಸಿಟ್ ಕೊಟ್ಟರು ಅಂತ ಹೇಳಿದ್ರೆ ಸಹಜವಾಗಿಯೇ ಇಡೀ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆಯಲ್ಲಿ ಒಂದು ರೀತಿಯಾದ ಅಲರ್ಟ್ನೆಸ್ ಬರುತ್ತೆ. ಆದರೆ ಅದು ಇಲ್ಲಿಗೆ ನಿಲ್ಲಬಾರ್ದು. ಒಂದು ದಿವಸಕ್ಕೆ ನಿಲ್ತಾ ಅಲ್ಲಿಗೆ ಮತ್ತೆ ವಾಪಸ್ ನಿದ್ದೆ ಹೋಗುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರು ಇವರನ್ನ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಅಂಗಾಂಗಗಳ ಕೃತಕ ಜೋಡಣೆ ವಿಭಾಗದಲ್ಲಿ ಬೆಡ್ಗಳ ಹೆಚ್ಚಳಕ್ಕೆ ಮುಖ್ಯಮಂತ್ರಿಯವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ನೋಡ್ತಾ ಇದ್ದಂತೆ ಈಗಿರುವಂತಹ 120 ಬೆಡ್ಗಳನ್ನು 200 ಬೆಡ್ಗಳಿಗೆ ಹೆಚ್ಚಿಸೋದಕ್ಕೂ ಕೂಡ ಸೂಚನೆಯನ್ನು ನೀಡಿದ್ದಾರೆ. ಸಹನೆಯಿಂದ ವರ್ತಿಸೋದಕ್ಕೆ ವೈದ್ಯರು ಮತ್ತು ಸಿಬ್ಬಂದಿಗೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ₹1 ಕೂಡ ತೆಗೆದುಕೊಳ್ಳಬಾರ್ದು ಅನ್ನುವಂತಹ ಕಟ್ಟಪ್ಪಣೆಯನ್ನು ಕೂಡ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ₹1 ಕೂಡ ತಗೊಳ್ಳೋಂಗಿಲ್ಲ. ಆ್ಯಂಬುಲೆನ್ಸ್ ಸೇವೆ ಸಮಸ್ಯೆಯನ್ನು ಸರಿಪಡಿಸಬೇಕು ಅಂತೇಳಿ ಸಚಿವ ಶರಣಪ್ರಕಾಶ್ ಪಾಟೀಲ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಅಂಶಗಳು ಬಹಳ ಮುಖ್ಯ. ಆದರೆ ಒಂದೇ ದಿವಸಕ್ಕೆ ಸಮಸ್ಯೆಗಳು ಬಗೆಹರಿತವೆ ಅಂತೇಳಿ ಅಲ್ಲ, ಸಮಸ್ಯೆಗಳ ಅನುಭವ ಮುಖ್ಯಮಂತ್ರಿಯವರಿಗೆ ಆದಾಗ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಪರಿಹಾರ ಇದರಿಂದ ಸಿಗಲಿ ಅಂತ ಹೇಳುವಂಥದ್ದಷ್ಟೇ ಆಶಿಸಬೇಕಾಗಿದೆ. ಆದರೆ ನಿಜಕ್ಕೂ ಕೂಡ ಅದು ಸುಧಾರಿಸಿದರೆ ಅದರ ನಿಜವಾದಂಥ ಪ್ರಯೋಜನ ಆಗುತ್ತದೆ ರೋಗಿಗಳು ಮತ್ತು ಅವರ ಸಂಬಂಧಿಕರಿಗೆ, ಅವರ ಆರೋಗ್ಯಕ್ಕೆ ಅನ್ನೋದನ್ನು ನಾವು ಮರಿಬಾರ್ದು.